ಬಹಳ ಸುಂದರವಾಗಿ ಹಾಡಾಕತ್ತ. ಮಲ್ಲಯ್ಯನ ನಾಮ ಸ್ಮರಣೆ ಮಾಡಾಕತ್ತ. ಹೆಂಗ ಕಣ್ಣಾಗಿ ನೀರು ದಳ 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 ಹೊಂಟಾವ. ಪಾರ್ವತಿ ದೇವಿ ಹೇಳಾಕತ್ತಾಳ, ಭ್ರಮರಾಂಬಿಕಾ ದೇವಿ ಯಾರಿಗೆ ಹೇಳಾಕತ್ತಾಳ? ತಾಯಿ ಪರಶಿವನಿಗೆ ಹೇಳಾಕತ್ತಾಳ. ನೋಡಲ್ಲದ ಕಣ್ಣು ತೆಗೆದು ನೋಡು. ಅವಾಗ ಶಿವ ಅಂದ, ಏನು ಮಾಡೋನು? ಲೋಕದ ಚಿಂತೆ ಒಳಗಿರೋರನ್ನ ಯಾಕೆ ನಾವು ನೆಚ್ಕೊಂಡು ಕೂಡೋದು? ನಮ್ಮ ಚಿಂತೆ ಮಾಡೋರು ಯಾರ? ನಮ್ಮ ಚಿಂತೆ ಇಂತಹ ಸರಹೊತ್ತಿನೊಳಗೆ ಕೃಷ್ಣ ಪರಮಾತ್ಮ ಹೇಳ್ತಾನ, ಅನನ್ಯ ಚಿಂತೋ ಎಂತೋ ಮಾಂ ಯೋಜನ ಪರ್ಯುಪಾಸತೆ ತೇಷಾಭಿ ನಿತ್ಯಯುಕ್ತ ನಮ್ಮ ಯೋಗಕ್ಷೇಮ ವಹಾಮ್ಯಹಂ. ಅವರ ಚಿಂತೆ ಒಳಗಿರೋರ ಚಿಂತೆ ನಾವ್ಯಾಕೆ ಮಾಡಕ್ಕೆ ಹೋಗೋರು? ನಮ್ಮ ಚಿಂತೆ ಒಳಗಿದ್ದವ್ರು ಬೆನ್ನ ಹತ್ತನಲ್ಲ. ಅವಾಗ ಪಾರ್ವತಿ ನಡಿ ಹೋಗೋಣ ಅಂತಂದ್ರು. ಇಬ್ಬರು ಬಂದ್ರಿ ಪುಷ್ಪಕ ವಿಮಾನದೊಳಗೆ. ಎಲ್ಲಿ ಇಳಿದ್ರು? ಕಾಡಿನಾಗ ಇಳಿದ್ರು. ಏನು ಕಾಡಿನೊಳಗೆ ಇಳಿದಿರ್ತಕ್ಕಂಥ ಕಾಡದೊಳಗೆ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಕಾಡಿನೊಳಗೆ ಇಳಿದಿರ್ತಕ್ಕಂತಹ ಕಾಡದೊಳಗೆ ಪಾರ್ವತಿ ಅಂದಳು, ನೀವು ಮಾತಾಡ್ಸಕ್ಕೆ ಹೋಗ್ಬೇಡ್ರಿ, ನಾ ಮಾತಾಡಿಸ್ತಾನೆ ಅವನಂದ್ರೆ. ತಾಯಿ ಪ್ರೀತಿ, ತಂದೆಗಿಂತಲೂ ತಾಯಿ ಪ್ರೀತಿ ಬಹಳ ದೊಡ್ಡದು. ನೀವು ಮಾತಾಡ್ಸಕ್ಕೆ ಹೋಗ್ಬೇಡ್ರಿ, ನಾ ಮಾತಾಡಿಸ್ತೀನಿ ಅಂತಂದಳು. ಮಾತಾಡಿಸ್ತೀನಿ ಅಂದಿರ್ತಕ್ಕಂಥ ಪಾರ್ವತಿ ದೇವಿ ಹೋಗಿ ಮಾತಾಡಿಸ್ತಾ ಇದ್ದಾಳೆ. ತಮ್ಮ ಕಣ್ಣು ತೆಗಿಯಪ್ಪ ಅಂತಂದಳು. ಕಣ್ಣು ಮುಚ್ಚಿ ಹಾಡಾಡಕತ್ತಿದ್ದಮ್ಮ, ನಾಮಸ್ಮರಣೆ ಮಾಡಾಕತ್ತಿದ್ದ. ಅವಾಗ ಅವನು ಕೇಳ್ದ, ಕಣ್ಣು ತೆಗಿಯತ್ತಿರಲಿಲ್ಲ, ನೀವು ಯಾರು ಬಂದವರು ಯಾರು ಅಂತಂದು. ಇಲ್ಪ, ನಾ ಪಾರ್ವತಿ ದೇವಿ ಭ್ರಮರಾಂಬಿಕಾ ದೇವಿ ಬಂದಿಂತಮ್ಮ, ಅದಕ್ಕಾಗಿ ಕಣ್ಣು ತೆಗಿಯನಾಕತ್ತೀನಿ ಅಂತಂದಳು. ಭ್ರಮರಾಂಬಿಕಾ ದೇವಿ ಪಾರ್ವತಿ ದೇವಿ, ನೀ ಪರಶಿವನ ಸತಿ ಏನು ಅಂತ ಕೇಳ್ದಮ್ಮ. ಹ್ಞೂ ಯಪ್ಪ, ಹಂಗಾದ್ರೆ ನಮ್ಮವ್ವ ಹೌದಲ್ಲ ನೀನು? ಹ್ಞೂ ತಮ್ಮ, ನಿಮ್ಮವ್ವ ಬಂದೀನಿ. ಏನಯ್ಯವ್ವ, ನಮ್ಮವ್ವ ಅಂತ ಹೇಳ್ತಿ, ನನ್ನ ತಾಯಿ ಅಂತ ಹೇಳ್ತಿ, ಹುಟ್ಟಿಸ್ದಕ್ಕೆ ನನಗೆ ಕಣ್ಣು ಅದಾವಿಲ್ಲೋ ಗೊತ್ತಿಲ್ಲ, ನಿನಗ ಗೊತ್ತಿಲ್ಲ ಅಂತಂದ ಬಳಕೆ ಏನು ಮಾಡೋದು ಹೇಳೋ ಅಂತಂದು ನಾವು. ನೀವ ಮೊದಲು ಕಣ್ಣು ಕೊಟ್ಟಿದ್ರಿ ಅಂತಂದ್ರೆ ನಾ ಯಾಕೆ ಕುರುಡಾಗ್ತಿದ್ದೆ, ನಾ ಯಾಕೆ ರಾತ್ರಿ ಒಳಗೆ ಹಾಡ್ತಿದ್ದೆ, ನಾನು ಉಳ್ದವ್ರಂಗೆ ಮಕ್ಕೋತಿದ್ದೆ. ನನಗೆ ಮೊದಲು ಕಣ್ಣು ಕೊಟ್ಟಿಲ್ಲ ನೀವು. ಕಣ್ಣು ಕೊಡ್ಲಾರ್ದ ಕಣ್ಣು ತೆಗಿ ಅಂದ್ರೆ ಎಲ್ಲಿದ ಕಣ್ಣು ತೆಗಿಬೇಕು? ಒಂದ ಕುರುಡ ನೋಡ್ರಿ, ಅವ ಎಷ್ಟು ಶಾಣೆ ಆಗಿರ್ಬೇಕು. ಕಣ್ಣು ಕೊಟ್ಟಿಲ್ಲ ಅಂದ್ರೆ ಕಣ್ಣು ಎಲ್ಲಿದ ತೆಗಿಲಿ ಅಂತಂದ. ಆತಪ್ಪ, ನಮ್ಮ ಕಡೆ ತಪ್ಪಾಗ್ಯದ. ಅವಾಗ ಅಂದವ, ನೀ ಪಾರ್ವತಿ ದೇವಿ ಬಂದಿಲ್ಲ ನಮ್ಮವ್ವ, ಹಂಗಾದ್ರೆ ನಿಂದೇನು ಮಾಡು, ಎಡಪಾದವನ್ನು ಮುಂದೆ ಸರಿಸುವಂದ. ಎಡಪಾದವನ್ನು ನೋಡ್ರಿ, ಎಡಪಾದವನ್ನು ಮುಂದೆ ಸರಿಸಿದಳು ಪಾರ್ವತಿ ದೇವಿ. ಕಚ್ಚಂಗೆ ಹಿಡಿದು ಪಾದ, ಕಚ್ಚಂಗೆ ಹಿಡಿದು, ನಿನ್ನ ಜೋಡಿ ಯಾರು ಬಂದಾರು ಅಂತ ಕೇಳ್ದ. ಹ್ಞೂ ಅಪ್ಪ, ನಿಮ್ಮ ಅಪ್ಪ ಬಂದಾನ, ಬಾಜು ಕೇಳಿ ನಿಂತ ನೋಡು. ಮತ್ತೆ ನೋಡತ್ತಿಲ್ಲ ಆತ ನಾವು ಕೂಡ. ಇಲ್ಲೋ ತಮ್ಮ, ತಪ್ಪಿತ್ತು, ಇಲ್ಲ ನಿಮ್ಮ ಅಪ್ಪ ಬಂದಾನ ನೋಡು, ಇಲ್ಲ ಬಾಜು ಕದಾನ. ನಿಮ್ಮ ಅಪ್ಪ ಬಂದಾನಲ್ಲ, ಆ ಅಪ್ಪಗೆ ಸರಿಸು, ಬಲಗಾಲ ಮುಂದೆ ಸರಿಸತ್ತೇಳು. ಬಲಗಾಲ ಮುಂದೆ ಸರಿಸಿದ ಅಪ್ಪ ಕಚ್ಚಂಗೆ ಪಾದ ಹಿಡ್ದ. ಈ ಕಡೆ ಯಾರ ಪಾದ ಹಿಡ್ದಾನ ತಾಯಿ? ಪಾರ್ವತಿ ಪಾದ ಹಿಡ್ದಾನ. ಈ ಕಡೆ ಯಾರ ಪಾದ ಹಿಡ್ದ? ಶಿವನ ಪಾದ ಹಿಡ್ದ. ಶಿವನ ಪಾದ ಹಿಡಿದು ಕೇಳಿದ್ರೆ ಅವ್ರು, ಇಟ್ಟು ರಾತ್ರಿ ಒಳಗೆ ನಮ್ಮ ಹಾಡಾಕತ್ತಿಯಲ್ಲ, ನಮ್ಮ ನಾಮಸ್ಮರಣೆ ಮಾಡಾಕತ್ತಿಯಲ್ಲ, ನಿನಗೇನು ಬೇಕು ಅಂತ ಕೇಳಿದ್ರು ಅವರು. ನಿನಗೇನು ಬೇಕು ಅಂತ ಕೇಳಿರ್ತಕ್ಕಂಥ ಕಾಲದೊಳಗೆ ಹುಡುಗ ಹೇಳ್ತಾನ, ನನಗೆ ಬೇಕಾದದ್ದು ನಿಮಗೆ ಗೊತ್ತೈತಿ, ನಿಮಗೆ ಗೊತ್ತಿದ್ದು ನನಗೆ ಕೇಳ್ತೀರಿ ಅಂದ್ರೆ ನಿಮ್ಮಟ್ಟ ದಡ್ರ ಇರೋ ಯಾರಿಲ್ಲ ಅಂದವ. ಏನು ಬೇಕಾಗಿತ್ತು ಅವ್ರು ಅರ್ಥ ಮಾಡ್ಕೋಬೇಕಲ್ಲ. ಏನಿಲ್ಲವ ಅವಂಗ? ಏನಿಲ್ರಿ, ಕಣ್ಣಿಲ್ಲ ನೋಡ್ರಿ, ಕಣ್ಣಿಲ್ಲ, ನನಗೆ ಬೇಕಾದ ನಿಮಗೆ ಗೊತ್ತು. ಕಣ್ಣಿಲ್ಲ ತಮ್ಮ ನಿನಗೆ, ತಗೋ ಅಂತೇಳಿ ಒಂದು ಕಣ್ಣು ಮೇಲೆ ಶಿವ ಕೈ ಇಡ್ತಾನೆ, ಒಂದು ಕಣ್ಣು ಮೇಲೆ ಪಾರ್ವತಿ ಕೈ ಇಡ್ತಾಳೆ. ಇಬ್ಬರು ಕೈ ಇಟ್ಟು ತಲೆ ಮೇಲೆ ಕೈಯಾಡಿಸಿ ಕಣ್ಣು ಬರಲಿ ಅಂಥೇಳಿ ಆಶೀರ್ವಾದ ಮಾಡ್ತಾರವ. ಆ ಆಶೀರ್ವಾದ ಮಾಡಿದ ಮರುಕ್ಷಣವೇ ಏನಾಗಿತ್ತು ಅಂತಂದ್ರೆ, ಹುಟ್ಟ ಕಣ್ಣು ಕಾಣದೇ ಇರತಕ್ಕಂತಹ ಕುರುಡನಿಗೆ ಸಾಕ್ಷಾತ್ ಶಿವ ಪಾರ್ವತಿಯರು ಕಂಡಿದ್ರು ಅನ್ನತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಮಲ್ಲಯ್ಯನ ಮೇಲೆ ಪವಿತ್ರವಾಗಿರ್ತಕ್ಕಂಥ ಪ್ರೇಮವನ್ನು, ಅಂತಃಕರಣವನ್ನು, ಭಕ್ತಿಯನ್ನು, ಶ್ರದ್ಧೆಯನ್ನು, ನಿಷ್ಠೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಹುಡುಗನಿಗೆ ಸಾಕ್ಷಾತ್ ಮಲ್ಲಯ್ಯನ ದರ್ಶನ ಆತು. ಏನು ಮಲ್ಲಯ್ಯನ ದರ್ಶನ ಆತಲ್ಲ, ಹುಡುಗ ಆನಂದ ಆತೇವ, ಆನಂದ ಆತು. 5 ನಿಮಿಷ ಆತು. ಒಮ್ಮೆ ಪಾರ್ವತಿ ದೇವಿ ನೋಡಾವ, ಭ್ರಮರಾಂಬಿಕಾ ದೇವಿ ಒಮ್ಮೆ ಮಲ್ಲಯ್ಯನ ನೋಡಾವ 5 ನಿಮಿಷ ಆತು. ಅವಂದ, ಈಗ ಕೇಳ್ತೀನಿ ಅಂದವ. ಏನು ಕೇಳ್ತಾನೋ ವಿಚಾರ ಮಾಡಾಕತ್ತಾರ ಅವ್ರು. ಏನು ಕೇಳ್ಬೋದಿನ್ನು? ಇಂದ್ರ ಪದವಿ ಕೇಳ್ತಾನೋ, ಚಂದ್ರ ಪದವಿ ಕೇಳ್ತಾನೋ, ರುದ್ರ ಪದವಿ ಕೇಳ್ತಾನೋ, ಬ್ರಹ್ಮ ಪದವಿ ಕೇಳ್ತಾನೋ, ಯಾವ ಪದವಿ ಕೇಳ್ತಾನ ನೀವು? ಹೌದಲ್ಲ, ಕೇಳಾವೇನಲ್ಲ ಇವು. ಇನ್ನು ಕೇಳಾವಲ್ಲ, ಏನು ಕೇಳ್ಯಾನ, ಏನು ಕೊಡಬೇಕು, ಏನು ಕೇಳಾನ, ಏನು ಕೊಡಬೇಕು ಅಂತೇಳಿ ಚಿಂತೆ ಚಾಲು ಆತು. ಅವಾಗ ಅವಂದ, ಇದನ್ನು ನೀವು ಕೊಡ್ತಾನಂತೇಳಿ ನನ್ನ ತಲೆ ಮೇಲೆ ಹಾನಿ ಮಾಡ್ರೆ ಮಾತ್ರ ಕೇಳ್ತೀನಿ ನಾವು. ನೋಡ್ರಿ, ತಲೆ ಮೇಲೆ ಹಾನಿ ಮಾಡಿಸ್ಕೊಂಡೇವ. ತಲೆ ಮೇಲೆ ಹಾನಿ ಮಾಡಿಸ್ಕೊಂಡು ಲಕ್ಷ ಕೊಟ್ಟು ಕೇಳ್ಬೇಕು ನೀವು. ತಲೆ ಮೇಲೆ ಹಾನಿ ಮಾಡಿದ್ರು ಶಿವ ಪಾರ್ವತಿಯರು. ಈಗ ಕೇಳ್ತೀನಿ ಅಂದ ನಾವು. ಏನು ಬೇಕು ಅಂತ ಕೇಳಿದರು. ನೋಡು, ಇದನ್ನು ಕೊಡಲೇಬೇಕು ನೀವು, ಅದಕ್ಕೆ ಕೇಳು ತಮ್ಮ, ಏನು ಬೇಕು ಕೇಳು. ಆವಾಗ ಕೊಡ್ಡ ವ್ಯಕ್ತಿ ಹೇಳ್ತಾನಂತ, ಏನು 5 ನಿಮಿಷಗಳ ಹಿಂದೆ ನನಗೇನು ದೃಷ್ಟಿ ಕೊಟ್ಟಿರಿ, ನನಗೆ ಕಣ್ಣು ಕೊಟ್ಟಿರಿ, ನನಗೆ ಜಗತ್ತನ್ನು ನೋಡ್ತಕ್ಕಂಥ ಕಣ್ಣು ಕೊಟ್ಟಿರಲ್ಲ, ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ಏನು ಪ್ರಾರ್ಥನೆ ಮಾಡ್ತೀನಿ ಅಂತಂದ್ರೆ, 5 ನಿಮಿಷ ಹಿಂದೆ ಏನು ಕಣ್ಣು ಕೊಟ್ಟಿರಲ್ಲ, ಆ ಕಣ್ಣು ವಾಪಸ್ ತೊಗೊಂಡ್ಬಿಡ್ರಿ ಅಂದ.
ಏನಂದೇವ? 5 ನಿಮಿಷಗಳ ಮುಂದೆ ನನಗೆ ಏನು ಕಣ್ಣು ಕೊಟ್ಟಿದ್ರಲ್ಲ ಆ ಕಣ್ಣುಗಳನ್ನು ವಾಪಸ್ ತಗೊಂಡು ಬಿಡ್ರಿ, ಇನ್ನು ನನಗೆ ಕಣ್ಣು ಬೇಡ ಅಂದವ. ಶಿವ ಪಾರ್ವತಿ ಅನ್ನಕತ್ರು. ಏನಂತನಾಕತ್ರು? ಅಲ್ಲೋ, ಜಗತ್ತಿನಾಗಿನವ್ರು ಋಷಿಮುನಿಗಳು, ತ್ಯಾಗಿಗಳು, ವಿರಾಗಿಗಳು, ಸಿದ್ಧರು, ಮಹಂತರು, ಬುದ್ಧರು ಅನ್ನಿಸ್ಕೊಂಡವರೆಲ್ಲ ನಮ್ಮ ದರ್ಶನಕ್ಕಾಗಿ ಕಾಯ್ತಾರ. ಅಂಥದ್ರೊಳಗೆ ನೀ ಕಣ್ಣ ವಾಪಸ್ ತಗೋ ಅಂತೀಯಲ್ಲ. ಬ್ಯಾಡ ತಮ್ಮ, ಇರ್ಲಿ ನಿನ್ನ ಕಣ್ಣು ಅಂತಂದ್ರು. ಅವಂದ, ನೀವೇನು ಹೇಳಿರಿ, ನನ್ನ ತಲೆ ಮೇಲೆ ಹಾನಿ ಮಾಡಿರಲ್ಲ. ಏನಂತ ಹಾನಿ ಮಾಡಿರಿ? ಕೊಡ್ತಾನಂತ ಹಾನಿ ಮಾಡಿರಲ್ಲ. ಏನು ನನಗೆ ಕಣ್ಣು ಬೇಡ? ಅಲ್ಲೋ, ನಿನ್ನ ಕಣ್ಣರಿ ಯಾಕೆ ಬೇಡ ಹೇಳ? ಹೌದಲ್ಲ ಇವ? ಹೌದಲ್ರಿ? ಮತ್ತು ಕಣ್ಣು ಬೇಕಂತ ಹೇಳಿ ಮತ್ತೊಬ್ಬರು ಸತ್ತವ್ರ ಕಣ್ಣು ಹಾಕೊಂಡು ದೇಹದಾನ ಮಾಡಿ ಜಗತ್ತನ್ನು ನೋಡೋ ಕ್ರಿಯೆ ಚಾಲು ಐತಿ. ಅಂಥದ್ರೊಳಗೆ ನಿನಗೆ ಕಣ್ಣರಿ ಯಾಕೆ ಬೇಡ ಅಂತ ಹೇಳಿ ಅದಕ್ಕೆ ಏನಾರ ಒಂದು ನಮಗೆ ರೀಸನ್ ಕೊಡು, ಒಂದು ಕಾರಣ ಕೊಡು. ಹಂಗೆ ತಗೊಳಂಗಿಲ್ಲ ಅಂತಂದ್ರೆ ಅವರು ಅವಾಗ ತಾಯಿ ಲಕ್ಷ ಕೊಟ್ಟು ಕೇಳಬೇಕು ನೀವು. ಕೊಡ್ಡ ವ್ಯಕ್ತಿ, ಜಗತ್ತನ್ನು ಕಾಣದೇ ಇರತಕ್ಕಂಥ ಕೊಡ್ಡ ವ್ಯಕ್ತಿ ಶಿವ ಪಾರ್ವತಿ ಇರಲಿ ಪ್ರಾರ್ಥನೆ ಮಾಡ್ತಾನೆ. ಏನಂತ ಪ್ರಾರ್ಥನೆ ಮಾಡ್ತಾನೋ ಅಂತಂದ್ರೆ, ಯಾಕೆ ನನ್ನ ಕಣ್ಣು ನೀವು ತಗೋರಿ ಅಂತಂದ್ರೆ, ನಾನು ಹುಟ್ಟ ಈ ಜಗತ್ತಿನೊಳಗೆ ಏನೂ ನೋಡಿಲ್ಲ, ನನ್ನ ಕಣ್ಣಿಂದ ನಾ ಏನೂ ದರ್ಶನ ಮಾಡಿಲ್ಲ, ನನ್ನ ಕಣ್ಣಿಂದ ನಾ ಯಾರನ್ನೂ ನೋಡಿಲ್ಲ. ಯಾಕೆ ನನ್ನ ಹೆತ್ತ ತಾಯಿ ಮುಖಾನ ಸಹಿತ ನನಗೆ ಗೊತ್ತಿಲ್ಲ. ಈಗ ನೋಡಿದ್ದು ಇಲ್ಲಿರ್ತಕ್ಕಂಥ ಗಿಡಗಂಟಿಗಳಂತ ನೋಡೀನಿ, ನನ್ನ ಎದುರಿಗೆ ಇರ್ತಕ್ಕಂಥ ನಿಮ್ಮಿಬ್ಬರನ್ನ ನೋಡೀನಿ. ನನ್ನ ಆಸೆ ಹೆಂಗೈತಿ ಅಂತಂದ್ರೆ, ನನ್ನ ಜೀವ ಭಾವ ಹೆಂಗೈತಿ ಅಂತಂದ್ರೆ, ಈ ಕಣ್ಣುಗಳು ಒಳ್ಳೆಯದನ್ನು ನೋಡ್ಬೇಕು. ಏನು ಮಾಡ್ಬೇಕವ? ಈ ಕಣ್ಣುಗಳು ಒಳ್ಳೆಯದನ್ನು ನೋಡಬೇಕು. ಈ ಕಣ್ಣುಗಳು ಹೆಂಗಾಗ್ಯಾವು ಅಂತಂದ್ರೆ, ಈ 5 ನಿಮಿಷ ಏನು ನೋಡ್ಯಾವು ಅಂತಂದ್ರೆ ಒಳ್ಳೆಯದನ್ನು ನೋಡ್ಯಾವು. ನಾ ಶ್ರೀಶೈಲಕ್ಕೆ ಹೋಗಿಲ್ಲ, ಲಿಂಗವನ್ನು ಮುಟ್ಟಿಲ್ಲ, ಶ್ರೀಶೈಲದ ಮಲ್ಲಯ್ಯನ ದರ್ಶನ ನನಗಾಗಿಲ್ಲ. ಆಗದೆ ಹೋದರೂ ಸಹಿತ ಅಲ್ಲಿರುವ ಶ್ರೀಶೈಲದ ಸಿರಿಗಿರಿಯ ಮೇಲಿರ್ತಕ್ಕಂಥ ಶ್ರೀಶೈಲ ಓಡ್ತಾ ನಮ್ಮ ದರ್ಶನಕ್ಕಾಗಿ ನೀನಾ ಬಂದೆ ನೋಡ್ರಿ. ಅಲ್ಲಿ ಮಲ್ಲಯ್ಯ ದರ್ಶನಕ್ಕೆ ಬಂದ, ಇಲ್ಲಿ ಪರಮ ಪೂಜ್ಯರು ನಮಗೆ ದರ್ಶನ ಕೊಡಕ್ಕೆ ಬಂದಾರ. ಜೋರಾಗಿ ಚಪ್ಪಾಳಿಯನ್ನು ತರ್ತಾ ಅವರನ್ನು ಈ ವೇದಿಕೆಗೆ ಸ್ವಾಗತ ಮಾಡೋಣ. ಅನಿವಾರ್ಯ ಕಾರ್ಯಕ್ರಮಗಳಿಂದ ಪರಮ ಪೂಜ್ಯರು ಬೇರೆ ಒಂದು ಕಾರ್ಯಕ್ರಮದೊಳಗೆ ಅವರು ಹೋಗಿರೋದ್ರಿಂದ ಒಂದು ಸ್ವಲ್ಪ ತಡ ಆತು. ಯಾರೋ ಅನಿತಾ ಭಾವಿಸ್ಬೇಡ್ರಿ, ಇನ್ಕತ್ತಕ ಏನ್ರಿ ಸ್ವಲ್ಪ ಇದನ್ನೇ ಇನ್ನು ಚಿರು ತಂದಾರ ಅಂತೇಳಿ